ಕಮ್ಮಿ ಅನ್ನಿಸ್ತಿದೆ ಅಂತ. ಸೊ ವಿ ಬೋತ್ ಡಿಸೈಡೆಡ್ ಟು ಸ್ಪಾನ್ಸರ್ ಫಾರ್ TPLಗೆ ದಟ್ ವಿಲ್ ಪುಟ್ ಅನದರ್ 1 lakh ಎಕ್ಸ್ಟ್ರಾ. ಸೊ 3 lakhs rupees ಅಂತ ಅಂದ್ಕೊಂಡ್ವಿ, ವಿಚ್ ವಿ ಬೋತ್ ವಿಲ್ ಬಿ ಶೇರಿಂಗ್ ದಿಸ್ ಎಕ್ಸ್ಟ್ರಾ ಬರ್ಡನ್ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಟ್ರಾ pleasure and honor to help the players to get more money. So now the format will change. Now Sunil has to work accordingly. And coming back to TPL 1 ಇಂದನೂ ನಾವು ಅಶ್ವಸೂರ್ಯ ರೈಡರ್ಸ್ ಸುನಿಲ್ ಅವ್ರ ಜೊತೆ ಇದ್ದೀವಿ. ಸೊ TPLಗೆ ನನ್ನ ಕರ್ಕೊಂಬಂದಿದ್ದು ಇಂಟ್ರೊಡ್ಯೂಸ್ ಮಾಡಿಸಿದ ಮಿಸ್ಟರ್ ಮಂಜು ಪಾವಗಡ. ಸೊ ಐ ಕೆನಾಟ್ ಫರ್ಗೆಟ್ ಹಿಮ್. 2 seasons our captaincy under ಆಡಿದೆ, and now I'm happy that I'm playing under the captaincy of Arshada. TPL 3 ಹಾಗೂ TPL 4 ಅಲ್ಲಿ ವಿನ್ನರ್ಸ್ ಆಗಿದ್ವಿ. ಆ್ಯಂಡ್ ಮೈ co-owner is Mr. Jagadish R. Chandra, who is a renowned person in BJP. ಸೊ ಅವ್ರು ಬಿಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಆ್ಯಂಡ್ ಐ ಹ್ಯಾವ್ ಎ ವಂಡರ್ಫುಲ್ ಕೋಚ್ ಅರ್ಜುನ್. ಲಾಸ್ಟ್ ಇಯರ್ ತುಂಬ ಒಳ್ಳೆ ಟೀಮ್ ಸೇರಿದ್ವಿ, ಆ್ಯಂಡ್ ವಿತ್ ಯುನೈಟ್ ಆ್ಯಂಡ್ ವಿತ್ ಡೆಡಿಕೇಶನ್ ವಿ ವರ್ ಏಬಲ್ ಟು ವಿನ್ ದಿಸ್, ಆ್ಯಂಡ್ ಇಟ್ ವಾಸ್ ಕಮ್ಮಿ ಅನ್ನಿಸ್ತಿದೆ ಅಂತ. ಸೊ ವಿ ಬೋತ್ ಡಿಸೈಡೆಡ್ ಟು ಸ್ಪಾನ್ಸರ್ ಫಾರ್ TPLಗೆ ದಟ್ ವಿಲ್ ಪುಟ್ ಅನದರ್ 1 lakh ಎಕ್ಸ್ಟ್ರಾ. ಸೊ 3 lakhs rupees ಅಂತ ಅಂದ್ಕೊಂಡ್ವಿ, ವಿಚ್ ವಿ ಬೋತ್ ವಿಲ್ ಬಿ ಶೇರಿಂಗ್ ದಿಸ್ ಎಕ್ಸ್ಟ್ರಾ ಬರ್ಡನ್ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಟ್ರಾ pleasure and honor to help the players to get more money. So now the format will change. Now Sunil has to work accordingly. And coming back to TPL 1 ಇಂದನೂ ನಾವು ಅಶ್ವಸೂರ್ಯ ರೈಡರ್ಸ್ ಸುನಿಲ್ ಅವ್ರ ಜೊತೆ ಇದ್ದೀವಿ. ಸೊ TPLಗೆ ನನ್ನ ಕರ್ಕೊಂಬಂದಿದ್ದು ಇಂಟ್ರೊಡ್ಯೂಸ್ ಮಾಡಿಸಿದ ಮಿಸ್ಟರ್ ಮಂಜು ಪಾವಗಡ. ಸೊ ಐ ಕೆನಾಟ್ ಫರ್ಗೆಟ್ ಹಿಮ್. 2 seasons our captaincy under ಆಡಿದೆ, and now I'm happy that I'm playing under the captaincy of Arshada. TPL 3 ಹಾಗೂ TPL 4 ಅಲ್ಲಿ ವಿನ್ನರ್ಸ್ ಆಗಿದ್ವಿ. ಆ್ಯಂಡ್ ಮೈ co-owner is Mr. Jagadish R. Chandra, who is a renowned person in BJP. ಸೊ ಅವ್ರು ಬಿಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಆ್ಯಂಡ್ ಐ ಹ್ಯಾವ್ ಎ ವಂಡರ್ಫುಲ್ ಕೋಚ್ ಅರ್ಜುನ್. ಲಾಸ್ಟ್ ಇಯರ್ ತುಂಬ ಒಳ್ಳೆ ಟೀಮ್ ಸೇರಿದ್ವಿ, ಆ್ಯಂಡ್ ವಿತ್ ಯುನೈಟ್ ಆ್ಯಂಡ್ ವಿತ್ ಡೆಡಿಕೇಶನ್ ವಿ ವರ್ ಏಬಲ್ ಟು ವಿನ್ ದಿಸ್, ಆ್ಯಂಡ್ ಇಟ್ ವಾಸ್ ಫಾರ್ ಆಲ್ ಆಫ್ ಅಸ್. ತುಂಬ ಎಫರ್ಟ್ ಹಾಕ್ತೀವಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಪ್ರೊಫೆಷ್ನಲ್ ಕ್ರಿಕೆಟ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾ ಇದ್ದೀವಿ. ಆ್ಯಂಡ್ ಐ ವಿಶ್ ಎವ್ರಿಬಡಿ ಕಂಟಿನ್ಯೂಸ್ ದ ಸೇಮ್. ವಿಶ್ ಆಲ್ ದ ಟೀಮ್ಸ್ ಗುಡ್ ಲಕ್ ಆ್ಯಂಡ್ ವಿಶ್ ಆಲ್ ದ ಪ್ಲೇಯರ್ಸ್ ಲಕ್. ಥ್ಯಾಂಕ್ ಯು ಸೊ ಮಚ್. ಪ್ರತಿ ವರ್ಷ ಚೇಂಜಸ್ ಮಾಡ್ತಾ ಇದ್ದಾರೆ. ರಂಜಿತ್ ಸರ್ ಹೇಳ್ದಂಗೆ 10 ಆಯಿತು, 12 ಆಯಿತು, 15, ಈಗ 20. ಸೊ ನಾವು TPL ಫಸ್ಟ್ ಸೀಸನ್ ಆಡ್ತಾ ಇದ್ದೀವಿ. ಮಹೇಶ್ ಅಣ್ಣ ಫಸ್ಟ್ ಸೀಸನ್ ವಿನ್ನರ್, ಸೆಕೆಂಡ್ ಸೀಸನ್ ವಿನ್ನರ್ ನಮ್ಮ ಟೀಮು. ಸೊ ಲಾಸ್ಟ್ ಇಯರ್ ನಾವು ಒಟ್ಟಿಗೆ ಟೀಮ್ ತೊಗೊಂಡಿದ್ವಿ, ಈ ವರ್ಷ ಒಟ್ಟಿಗೆ ಟೀಮ್ ತೊಗೊಳ್ತಾ ಇದ್ದೀವಿ. ಸೊ ಎಲ್ಲ ಪ್ಲೇಯರ್ಸ್ಗೂ ಎಲ್ಲ ಓನರ್ಸ್ಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಧುಕುಮಾರ್ ಅಂತ. ಈ ಸೀಸನ್ಗೆ ಫಸ್ಟ್ ಟೈಮ್ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಸೊ ಸುನಿಲ್ ಅವ್ರು ಬರೋದಕ್ಕೂ ಮುಂಚೆ KPL ಅಲ್ಲಿ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿತ್ತು ಟೀಮ್ ನಮ್ಮದು, ಒಂದು ಟೀಮ್ ಮಾಡ್ಕೊಳೋದಕ್ಕೆ. ಸೊ ಆ ಟೈಮಲ್ಲಿ ಸುನಿಲ್ ಅವ್ರು ಬಂದು ಅಪ್ರೋಚ್ ಮಾಡಿದ್ರು. ಸೊ ಆಗ ಒಂದೇ ಸರ್ತಿ ಅವ್ರಿಗೆ ಬೇರೆ ಏನು ನೋ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿದ್ವಿ. ಯಾಕೆಂದರೆ ಅವರು ಆರ್ಗನೈಸ್ ಮಾಡಿದ್ದ ರೀತಿ ಅವ್ರ ಪ್ರೀವಿಯಸ್ ಸೀಸನ್ಸು, ಸೊ ಅದೆಲ್ಲದು ಅಷ್ಟೊಂದು ಇಂಪ್ರೆಸಿವ್ ಆಗಿತ್ತು. ಸೊ ಆ ರೀತಿ ಅವ್ರು ಆರ್ಗನೈಸ್ ಮಾಡ್ಕೊಂಬಂದಿದ್ದಕ್ಕೆ ಅವ್ರಿಗೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ಹೇಗಾಗುತ್ತೆ ಅಂತಂದರೆ ಯಾವಾಗಲೂ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಯಾವಾಗಲೂ ನಾವು ಇರ್ತೀವಿ. ಸೊ ನಮ್ಮ ಚೈಲ್ಡ್ಹುಡ್ನ ಹಾಗೆ ನಮ್ಮ ಈ ಬ್ಯುಸಿ ಇದರಲ್ಲಿ ಎಲ್ಲ ಗೇಮ್ಸ್ನ ಮರ್ತೋಗಿರ್ತೀವಿ. ಸೊ ಆ ಇದರಲ್ಲಿ ಫಿಟ್ನೆಸ್ಸು ಸಹ ನಾವು ಹೇಗೆ ಬಿಡ್ತೀವಿ ಅಂದರೆ ನಾವೇ ಹಾಗೆ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಾದ್ಮೇಲೆ ಫಿಟ್ನೆಸ್ ನೋಡೋದಕ್ಕೆ ನಾವು ಫಿಟ್ ಆಗಿ ಕಾಣ್ತಿರ್ತೀವಿ, ಬಟ್ ಬಾಡಿ ಒಳಗಡೆ ಫಿಟ್ನೆಸ್ ಇರೋದಿಲ್ಲ. ಸೊ ಅದಾದ್ಮೇಲೆ ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ಮೇಲೆ ಸೊ ಕ್ರಿಕೆಟೇ ಅದಕ್ಕೆ ಬೆಸ್ಟ್ ಅನ್ನೋದು ಒಂದು ಇದಾಗ್ತಿತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂತಂದ್ರೆ ಅಲ್ಲಿಂದ ನಮ್ಮ ಏನು ಹಳೆ ಫ್ರೆಂಡ್ಸು ಮತ್ತೆ ನಮ್ಮ ಸಂಬಂಧಿಕರೆಲ್ಲ ಸೇರೋದಕ್ಕೆ ಇದು ಒಂದು ಅಗೇನ್ ಎಲ್ಲದನ್ನು ಒಂದು ನೆನಪಾಗೋದಕ್ಕೆಲ್ಲ ಇದಾಗ್ತಿತ್ತು. ಆ್ಯಂಡ್ ಮೊರೋವರ್ ಇದರಲ್ಲಿ ಏನು ಅಂತಂದರೆ ಇಂಡಿಯಾದಲ್ಲಿ ಕ್ರಿಕೆಟ್ ಯಾವತ್ತೂ ಗೇಮ್ ಆಗಿ ಉಳ್ಕೊಂಡಿಲ್ಲ, ಇದೊಂದು ಎಮೋಷನ್ ಆಗಿ ಉಳ್ಕೊಂಡಿದೆ. ಸೊ ನಮ್ಗೆ ಹೇಗೆ ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರಾದರೂ ಒಳ್ಳೆ ಪ್ಲೇಯರ್ ರಿಟೈರ್ಡ್ ಆಗ್ತಿದ್ದಾರೆ ಅಂತಂದರೆ ನಾವು ಕಂಪ್ಲೀಟ್ ಎಮೋಷನ್ ಆಗ್ತೀವಿ. ಸೊ ನಮ್ಮ ಸಂಬಂಧಿಕರಲ್ಲಿ ಇನ್ನೊಂದು ಮತ್ತೊಂದು ಆ ಥರದ್ದು ಏನಾದರೂ ಇತ್ತು ಅಂತ ನಮ್ಗೆ ಯಾವುದು ಅಷ್ಟು ಫೀಲ್ ಆಗೋದಿಲ್ಲ. ಸೊ ಅಷ್ಟೊಂದು ಈಗ ಸಚಿನ್ ರಿಟೈರ್ಡ್ ಆದಾಗ, ದ್ರಾವಿಡ್ ರಿಟೈರ್ಡ್ ಆದಾಗ ಸೊ ಅಷ್ಟೊಂದು ಎಮೋಷನ್ ಆಗ್ತೀವಿ. ಸೊ ಅದೇ ರೀತಿ ಆ ಥರದ ಎಮೋಷನ್ ಗೇಮು ಇಂಡಿಯಾದಲ್ಲಿ ಅಷ್ಟೊಂದು ಅಡಿಕ್ಟ್ ಆಗಿದೆ ಅಂತಂದರೆ, ಸೊ ಆ ಥರದ ಗೇಮಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ನಾವು ಆಡ್ತಿದ್ದೀವಿ ಅಂತಂದರೆ ಸೊ ನಮಗೆ ಆ ಅಪರ್ಚುನಿಟಿ ಸಿಕ್ಕಿರೋದು ಸುನಿಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ನನ್ನ ಜೊತೆ ನಮ್ಮ ಕೋ-ಓನರ್ ಶಬರೀಶ್ ಅವರು ಇದ್ದಾರೆ. ಸೊ ಎಲ್ಲರೂ ಗೇಮ್ನ ಚೆನ್ನಾಗಿ ಆಡೋಣ, ಸೊ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು.
ನಮಸ್ಕಾರ, ನನ್ನ ಹೆಸರು ಶಿವಶಂಕರ್ ಸಂಜೀವಪ್ಪ. ನಮ್ಮದು ಸಮೃದ್ಧ್ ಸ್ಟಾರ್ಸ್, ನಮ್ಮ ಓನರ್ ಬಂದು ನವೀನ್ ಸಮೃದ್ಧ್ ಸರ್ ಇವತ್ತಿಲ್ಲ, ಬಟ್ ಈಸ್ ಆನ್ ದ ವೇ. ಥ್ಯಾಂಕ್ ಯು ಸುನೀಲ್ ಸರ್ ಅಂಡ್ N1 ಕ್ರಿಕೆಟ್ ಅಕಾಡೆಮಿ. ಐ ವಿಶ್ ಆಲ್ ದಿ ಬೆಸ್ಟ್ ಟು ಆಲ್ ದಿ ಓನರ್ಸ್ ಅಂಡ್ co-owners and all the players. Thank you. Thank you. ಎಲ್ಲರಿಗೂ ನಮಸ್ಕಾರ. ನಮ್ಮ ಟೀಮು ಬಜರಂಗಿ ಬಾಯ್ಸು. TPL ಥರ್ಡ್ ಸೀಸನಿಂದ ನಾವು ಎಂಟ್ರಿ ಆಗಿದ್ದೀವಿ. ಥರ್ಡ್ ಸೀಸನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ. 9 ಜನ ಆಡಿದ್ರು ಸಹ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. ಹಾಗೆ ಸುನೀಲ್ ತುಂಬ ಚೆನ್ನಾಗಿ ಆರ್ಗನೈಸರ್ ಮಾಡ್ತಾರೆ. ಆಲ್ ದ ವೆರಿ ಬೆಸ್ಟ್ ಸರ್, ಗ್ರೇಟ್ ಸಕ್ಸಸ್ ಆಗಲಿ. ಹಾಗೆ ಎಲ್ಲ ಪ್ಲೇಯರಿಗೂ ಒಳ್ಳೆಯದಾಗಲಿ, ಎಲ್ಲ ಮಾಲೀಕರಿಗೂ ಒಳ್ಳೆಯದಾಗಲಿ, ನಾಯಕರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಹೋಪ್ಫುಲಿ ಆಪ್ಷನ್ಸ್ ಎಲ್ಲ ಚೆನ್ನಾಗಾಗಲಿ ಆ್ಯಂಡ್ ಎಲ್ಲರೂ ಪ್ಯಾಷನೇಟ್ ಇದ್ದೀವಿ ಕ್ರಿಕೆಟ್ಗೆ, ಸೊ ಚೆನ್ನಾಗಿ ಆಡೋಣ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಟೀಮ್. ಥ್ಯಾಂಕ್ ಯು. ಬಿಟ್ರು ಮುಂದೆ ಬರೋದ್ರೊಳಗೆ ನೆಕ್ಸ್ಟ್ ಲೆವೆಲಿಗೆ ಹೋಗಲಿ. ನೆಕ್ಸ್ಟ್ ಲೆವೆಲ್ ಸುನೀಲ್ ಅವರೇ. ಅದೇ 12 ಓವರ್ಸ್ ಸ್ಟಾರ್ಟ್ ಆಯಿತು, 15 ಆಯಿತು, ಇವಾಗ 20ಗೆ ಬಂದಿದೆ. 25 ಆಗಲಿ, ಅದನ್ನು ನೋಡೋಣ ನೆಕ್ಸ್ಟ್. ಇನ್ನು TPL ಫ್ಯಾಮಿಲಿಗೆ ಬಂದಿರೋದೇ ಖುಷಿ ಇದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. TPL ಫ್ಯಾಮಿಲಿ ಬಂದಿರೋದು ಖುಷಿ. ಅದ್ರ ಜೊತೆಗೆ ಆ TPLಯಿಂದ ನಾನು ಅಶ್ವಸೂರ್ಯ ಫ್ಯಾಮಿಲಿಗೆ ಬಂದೆ, ಅದಿನ್ನೂ ಖುಷಿ ಇದೆ. ಸ್ವಂತ ತಮ್ಮನ ಥರ ನೋಡ್ಕೋತಾರೆ, ತುಂಬ ಇಷ್ಟಪಡ್ತಾರೆ. ನಾನು ಅಂತಲ್ಲ, ನಮ್ಮ ಟೀಮಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಪಾಪ ಎನಿ ಟೈಮ್ ರೆಡಿ ಇರ್ತಾರೆ. ಈ ಥರ ಒಂದು ಓನರ್ ಸಿಗೋದಕ್ಕೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುನೀಲ್ ಸರ್, ನಿಮಗೂ ಥ್ಯಾಂಕ್ ಯು. ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್, ಎಲ್ಲ ಓನರ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕ್ಯಾಪ್ಟನ್ ಆಗಿ ನಾನು ಆಡ್ತಾ ಇರೋದು ಈ ಸೀಸನಲ್ಲಿ. ಹೋದ್ಸಲಿ ಶ್ರೀಲಂಕಾದಲ್ಲಿ ಆಡೋದಲ್ಲೂ ನನಗೆ ಇಷ್ಟ ಆಗಿದ್ದು ಏನಂದರೆ, ಪ್ರತಿಯೊಬ್ಬರು ನಾನು ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತೊಗೊಂಡು ತುಂಬ ಚೆನ್ನಾಗಿ ಟೂರ್ನಮೆಂಟ್ ನಡೆಸ್ತೀರಾ. ಊಟದ ವಿಷಯ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಮ್ಯಾಚಸ್ ಆಗಿರ್ಬೋದು, ಎಲ್ಲೂ ನಿಮ್ಗೊಂದು ಭೇದ ಭಾವ ಇರಲ್ಲ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೋಡಿ ಈಕ್ವಲ್ ಆಗಿ ನೋಡ್ತೀರಾ. ಅದು ನನಗೆ ತುಂಬ ಇಷ್ಟವಾದ ಒಂದು ಗುಣ. ಆ್ಯಂಡ್ ಈ ಸಲ ತುಂಬ ಕ್ಯಾಶ್ ಪ್ರೈಸಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಐ ಥಿಂಕ್ ಪ್ರತಿಯೊಂದನ್ನು ಐ ಥಿಂಕ್ ಹೆಜ್ಜೆಗೂ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಾ. ಸೊ ಹೋದ್ಸಲಿ ಐ ಥಿಂಕ್ ಬಚ್ಚನ್ ಅವ್ರಿಗೆ ಒಂದು ಕಾರ್ ಸಿಕ್ಕೈತೆ. ಸೊ ಈ ಸಲ ಇನ್ನೂ ದೊಡ್ಡ ಕಾರೇ ಇಟ್ಟಿದ್ದೀರಾ. ಸೊ ಇದೇ ಥರ ನೀವು ಬೆಳೀಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ನಿಮಗೆ ಒಂದು ಸ್ಪೋರ್ಟ್ಸ್ ಅನ್ನೋದೊಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪ್ರತಿಯೊಂದನ್ನು ಅಳತೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರೋ. ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಓನರು ಐ ವುಡ್ ಲೈಕ್ ಟು ಥ್ಯಾಂಕ್ ರಘುಭಟ್ ಸರ್, ಮಹೇಶ್ ಗೌಡ್ರು ಸರ್. ಅವ್ರ ಓನರ್ಶಿಪ್ಪಲ್ಲಿ ನಾನು ಆಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಟು ಆಲ್ ದ ಕ್ಯಾಪ್ಟನ್ಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಟು ಆಲ್ ದ ಓನರ್ಸ್. ಆ್ಯಂಡ್ ಐ ಥಿಂಕ್ ವಿ ಆರ್ ಆಲ್ ಜೊತೆಗೆ ಆಡಿದ್ದೀವಿ ಮ್ಯಾಚಸ್ಸು. ಇವಾಗ ಆಪೋಸಿಟ್ ಆಡ್ತೀವಿ. ಇವಾಗ ಬರ್ತಾ ಅರ್ಜುನ್ ಅದೇ ಹೇಳಿದ್ದು, ಅಲ್ಲೆಲ್ಲೋ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ, ಬಟ್ ಇಲ್ಲಿಂದ ಹೋಗ್ತಾ ಒಂದೊಂದು ಡೈರೆಕ್ಷನ್ ಇಡ್ತೀವಿ, ನೋಡ್ಕೋಣ ಫೀಲ್ಡ್ ಮೇಲೆ ಅಂತ. ಸೊ ಇಟ್ಸ್ ನೈಸ್. ಆ್ಯಂಡ್ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್, ಒಳ್ಳೆಯದಾಗಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ಆ್ಯಂಡ್ TPL ಸದಾ ಒಂದು ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ರಿಗೂ ನಮಸ್ತೆ. ಸುನೀಬ್ರೋ, ಈ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಮೇನ್ ಉದ್ದೇಶ ಟೆಲಿವಿಷನಲ್ಲಿರೋರ್ನ ಬೇರೆ ಟೂರ್ನಮೆಂಟ್ಗಳಲ್ಲಿ ಅವಕಾಶಗಳು ಸಿಗಲ್ಲ. ಸಿನಿಮಾ ಮಾಡಿರೋರು ಮಾತ್ರ ಕೆಲವು ಟೂರ್ನಮೆಂಟ್ಗಳಲ್ಲಿ ಸಿಗುತ್ತೆ. ಟೆಲಿವಿಷನ್ ಅವ್ರನ್ನ ತುಂಬ ಕಡೆ ಬೇರೆ ಟೂರ್ನಮೆಂಟ್ ಅಲ್ಲಿ ಕರೆಯಲ್ಲ. ಅವ್ರಿಗೊಂದು ಒಳ್ಳೆ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಮೋಟಿವಿಂದ ಸ್ಟಾರ್ಟ್ ಆಯ್ತು ಈ ಟೂರ್ನಮೆಂಟು, ಟೆನ್ನಿಸ್ ಬಾಲ್ ಟೂರ್ನಮೆಂಟಿಂದ. ಐ ಥಿಂಕ್ ಇವತ್ತು ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಮ್ಯೂಸಿಷಿಯನ್ಸು, ಸಿಂಗರ್ಸ್ಗಳು ಎಲ್ಲರೂ ಈ ಒಂದು ಟೂರ್ನಮೆಂಟ್ ಆಡಬೇಕು ಅಂತ ತುಂಬ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಬಿಕಾಸ್ ಆಫ್ ಕ್ವಾಲಿಟಿ, ಬೇರೆ ಇನ್ನೇನು ಇಲ್ಲ. ಕ್ವಾಲಿಟಿ ಧರ್ಮ ಒಳ್ಳೆ ಮಾತು ಹೇಳಿದ್ರು. ಅಂದರೆ ಬೇಸಿಕ್ ಎಲ್ರಿಗೂ ಖುಷಿ ಆಗುತ್ತೆ ಆ ಫುಡ್ ಬಗ್ಗೆ ಮಾತಾಡಿದಾಗ. ಐ ಥಿಂಕ್ ಈ ಟೂರ್ನಮೆಂಟಲ್ಲಿ ಎಲ್ಲರೂ ಕ್ರಿಕೆಟ್ ಇನ್ನೊಂದು ಮತ್ತೊಂದು ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಊಟದ ಬಗ್ಗೆ ತುಂಬ ಒಳ್ಳೆ ಮಾತುಕತೆ ಮಾತಾಡ್ತಾರೆ ಎಲ್ಲರೂ. ಯಾಕೆಂದರೆ ಅಷ್ಟು ತೃಪ್ತಿಯಾಗಿದ್ದಾರೆ ಇಷ್ಟು ಸೀಸನ್ವರೆಗೂ. ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಆ ವಿಚಾರವಾಗಿ. ಯಾಕೆಂದರೆ ಎಸ್ಪೆಷಲಿ ಊಟ ಒಂದು ಕರೆಕ್ಟಾಗಿತ್ತು ಅಂದರೆ ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಆಗುತ್ತೆ. ಈ ಥರದೊಂದು ಟೂರ್ನಮೆಂಟ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರು ಓನರ್ ಹತ್ರ ಆಗಲಿ, ಕ್ಯಾಪ್ಟನ್ ಹತ್ರ ಆಗಲಿ, ಅಥವಾ ಪ್ಲೇಯರ್ಸ್ ಹತ್ರ ಆಗಲಿ ಅವ್ರವ್ರ ಇನ್ಪುಟ್ಸ್ ಕೊಡ್ತಾರೆ. ಅದನ್ನೆಲ್ಲ ತಗೊಂಡು ಒಂದು ಕ್ವಾಲಿಟಿ ಟೂರ್ನಮೆಂಟ್ ಮಾಡೋದು ಅಂದರೆ ಆ ಪ್ರೆಷರ್ ಅವರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಾವು ತುಂಬ ಹತ್ತಿರದಿಂದ ನೋಡಿದೀವಿ ಫಸ್ಟ್ ಸೀಸನಿಂದ. ಐ ಥಿಂಕ್ ಇನ್ನಷ್ಟು ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಈ ಟೂರ್ನಮೆಂಟ್ ಇನ್ನೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ.
ಇನ್ನು ಮಿಕ್ಕಿದ್ದು ಮ್ಯಾಚ್ ಬಗ್ಗೆ ಬಿಟ್ಟಿಂಗ್ ಬಗ್ಗೆ ನಾವೆಲ್ಲ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದೀವಿ. ಈಗ ನಾವು ನಿನ್ನೆ ಮೊನ್ನೆವರೆಗೂ ಅದೇ ಮಾತಾಡ್ತಾ ಇದೀವಿ, ಬರೀ 2 lakhs ಇದೆ ಪ್ಲೇಯರ್ಸ್ಗೆ, ಹೆಂಗೆ ಬಿಟ್ಟು ಮಾಡೋದು, ಒಂದು ಲಿಬ್ರಾರಿಟಿನೇ ಇರಲ್ಲ ಬಿಟ್ ಮಾಡೋದಕ್ಕಿಂತ. ಐ ಥಿಂಕ್ ರಂಜಿತ್ ಸರ್ ಮತ್ತೆ AVR ಸರ್ ಡೆಫಿನೆಟ್ಲಿ ಒಂದು ಒಳ್ಳೆ ಟಾಪಿಕ್ನ ಇಲ್ಲಿ ಮಾಡಿದ್ರು. ಈಗ ಸ್ವಲ್ಪ ನಮ್ಗೊಂದು ಸ್ವಲ್ಪ ಬಿಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಯ್ತು ಎಲ್ಲ ಪ್ಲೇಯರ್ಸ್ಗಳಿಗೆ. ಆಮೇಲೆ ಹಂಗೆ ಹರ್ಷನ ಕೇಳ್ತಿದ್ದ, ಬರೀ ಪ್ಲೇಯರ್ಸ್ ಬಗ್ಗೆ ಮಾತ್ರ ಕನ್ಸರ್ನ್ಸ್ ತೋರಿಸ್ತಿದ್ದಾರೆ, ಕ್ಯಾಪ್ಟನ್ ಬಗ್ಗೆ ಯಾರು ನೋಡ್ತಾನೆ ಇಲ್ವಲ್ಲ ಅಂತ. ಐ ಥಿಂಕ್ ಅದ್ರ ಬಗ್ಗೆನೂ ಯಾರಾದ್ರೂ ಮಾತಾಡ್ತಾರ ಹರ್ಷ? ಡೋಂಟ್ ವರಿ. ನೀವು ಅನೌನ್ಸ್ ಮಾಡಿ ಸರ್. ಹಂಗೆ ಆಮೇಲೆ ಈ ಸೀಸನ್ ತುಂಬಾ ಜನ ಹೊಸಬ್ರು ಕ್ಯಾಪ್ಟನ್ ಆಗಿ ಬಂದಿದ್ದಾರೆ, ಅಂದ್ರೆ ಜೊತೆ ಪ್ಲೇಯರ್ ಆಗಿ ಆಡ್ತಾ ಇದ್ವಿ. ಅವ್ರಿಗೊಂದು ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ. ಡೆಫಿನೆಟ್ಲಿ ನಾನಂತೂ ಈ ಒಂದು ಟೂರ್ನಮೆಂಟ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ಈ ಸಲ ಎಸ್ಪೆಷಲಿ ಹರ್ಷ ಸರ್ ನಮಗೆ ಓನರ್ ಆಗಿ ಬಂದಿರೋದು ಬಹಳ ಖುಷಿ. ಅವ್ರ ಜೊತೆ ನಾನು KCL ಅನ್ನೋ ಒಂದು ಟೂರ್ನಮೆಂಟ್ ಅಲ್ಲಿ ಆಡಿದೆ. ವಂಡರ್ಫುಲ್ ಕ್ರಿಕೆಟರ್, ವಂಡರ್ಫುಲ್ ಆಲ್ರೌಂಡರ್. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಟೂರ್ನಮೆಂಟ್ ಮುಗಿಯೋವರೆಗೂ ಇರಲಿ. ಹಾಗೆ ತುಂಬ ಜನ ಹೊಸ ಓನರ್ಸ್ಗಳಿದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ ಆಗುತ್ತೆ, ಯಾಕೆಂದ್ರೆ ನಾವು ಅದನ್ನ ಫೀಲ್ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಗ್ರೌಂಡಲ್ಲಿ ಮಾತಾಡೋಣ. ಐ ಥಿಂಕ್ ಎಲ್ಲ ಕ್ಯಾಪ್ಟನ್ಸ್ಗೆ, ಎಲ್ಲ ಓನರ್ಸ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುನಿಲ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಾರ್ ಆರ್ಗನೈಸಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 5 seasons. ನಾಟ್ ಅ ಜೋಕ್. ನಾವು ಒಂದು ಟೂರ್ನಮೆಂಟ್ ಮಾಡಿ ಅನುಭವ ಆಗಿದ್ದು ರೀಸೆಂಟ್ ಆಗಿ. ಅದಕ್ಕೆ ಐ ನೋ ಹೌ ಟಫ್ ಇಟ್ ಈಸ್ ಟು ಆಕ್ಚುಲಿ ಟೇಕ್ ಔಟ್ ಕರ್ನಾಟಕ ಬಿಟ್ಟು ಆಚೆ ಕರ್ಕೊಂಡು ಹೋಗೋದು, ಆ ಟ್ರಾವೆಲ್ ಸ್ಟೇ ಪ್ಲಾನ್ ಮಾಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹ್ಯೂಜ್ ರೆಸ್ಪೆಕ್ಟ್ ಅದಕ್ಕೆ ಸುನಿಲ್ಗೆ. ಆ್ಯಂಡ್ ದಿಸ್ ಸೀಸನ್ ಕ್ಯಾಪ್ಟನ್ ಆಗಿ ನೀವು ಟೀಮ್ನ ಲೀಡ್ ಮಾಡಿ ಅಂತ ಇನ್ವೈಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನನ್ನ ಓನರ್, ನಮ್ಮ ಟೀಮ್ನ ಜವಾಬ್ದಾರಿ ತಗೊಂಡಿರೋದು ಮೊನೀಶ್, ಹಾಗೆ ಕೋ ಓನರ್ ಪ್ರಜ್ವಲ್. ಇವತ್ತು ವಿಶೇಷ ಅಂದರೆ ಮೊನೀಶ್ ಅವ್ರ ಬರ್ಡೇ ಇವತ್ತು, ಹಾಗಾಗಿ ಸ್ವಲ್ಪ ಪೂಜೆ ಗೀಜೆ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ, ಆಕ್ಷನ್ಗೆ ಬರ್ತಾರೆ. ವಿಶ್ ಮೊನೀಶ್ ವೆರಿ ಹ್ಯಾಪಿ ಬರ್ತ್ಡೇ ಈ ಸ್ಟೇಜಿಂದ. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ರಿಕೆಟ್ ಅನ್ನೋದು ಆಸ್ ಎವ್ರಿಬಡಿ ಸೆಡ್, ಗ್ರೌಂಡಲ್ಲಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದು, ದಟ್ಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಟು. ನಾನು ಬೀಂಗ್ ಸಿಂಗರ್, ಸ್ಟುಡಿಯೋಲ್ಲಿ ಕೆಲಸ ಮಾಡ್ತೀವಿ, ಪ್ಲೇಬ್ಯಾಕ್ ಮಾಡಿರ್ತೀವಿ. ಆ್ಯಕ್ಟರ್ಸ್ಗೆ ಸೀರಿಯಲ್ ಕೂಡ ನಾನು ಪ್ಲೇಬ್ಯಾಕ್ ಮಾಡಿದ್ದೀನಿ ತುಂಬ. ಅವ್ರನ್ನ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಗ್ರೌಂಡಲ್ಲಿ ಬಂದು ಎಲ್ಲ ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಿರೋದು ಬಿಕಾಸ್ ಆಫ್ ಕ್ರಿಕೆಟ್. ಸೊ ಎವ್ರಿ ಸೀಸನ್ ಐ ಓನ್ಲಿ ಲುಕ್ ಫಾರ್ವರ್ಡ್ ಫಾರ್ ದಟ್ ಫ್ರೆಂಡ್ಶಿಪ್. ಆ್ಯಂಡ್ ಹರ್ಷ ಹೇಳ್ದಂಗೆ ಓನರ್ಸ್ ಎಲ್ಲರೂ ಕೂಡ ಫ್ಯಾಮಿಲಿ ಆಗ್ಬಿಟ್ಟಿದ್ದಾರೆ. ಮೊನೀಶ್ ಹಸ್ ಬಿನ್ ಮೋರ್ ದನ್ ಮೈ ಫ್ಯಾಮಿಲಿ. ಆ್ಯಂಡ್ ಎಲ್ಲ ಓನರ್ಸ್ಗೂ ನಾವು ಆಡಿದ್ದೀವಿ, ಎಲ್ಲ ಟೀಮಲ್ಲೂ ಅಕ್ರಾಸ್ ಆಲ್ ದ ಸೀಸನ್ಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್ ಆಲ್ಸೋ. ಆ ಫ್ರೆಂಡ್ಶಿಪ್ ಹಂಗೆ ಇರಲಿ. ಕ್ರಿಕೆಟ್ ಗ್ರೌಂಡ್ಗಳಿದ್ಮೇಲೆ ನಾವು ಹಣಾಹಣಿ ಇದ್ದೇ ಇದೆ, ಬಟ್ ಔಟ್ಸೈಡ್ ದ ಫೀಲ್ಡ್ ಎಲ್ಲ ನಾವು ಥಿಕ್ ಫ್ರೆಂಡ್ಸು. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್. ಗೋವಾ ಅಂದರೆ ಸೆಲೆಬ್ರೇಷನ್ ಬೇರೆ ಇರುತ್ತೆ. ಟೈಮಲ್ಲಿ ಹುಡುಗರನ್ನ ಕಸಿನಿಂದ ಎಳ್ಕೊಂಬರೋದೇ ಚಾಲೆಂಜ್ ಅಂತ ಅನ್ಸುತ್ತೆ. ಅದೊಂದು ನೋಡಿಕೊಂಡು ಟೈಮಿಂಗು ಸ್ವಲ್ಪ ಮ್ಯಾನೇಜ್ ಮಾಡೋಣ ಅನ್ಕೋತೀನಿ. ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಓನರ್ಸ್, ಆಲ್ ದ ಪ್ಲೇಯರ್ಸ್. ಮೇ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಹಾರ್ಟಿ ವೆಲ್ಕಮ್. TPL ಸೀಸನ್ 5. ಸೊ ಸೀಸನ್ 1 ನಾನು, ಹರ್ಷ ಮತ್ತು ಯೋಗಿ ಇಬ್ಬರು ಒಟ್ಟಿಗೆ ಇದ್ದೀವಿ ಸುನಿಲ್ ಜೊತೆಗೆ. ಈ ಥರ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಅವರು ನಮಗೊಂದು ಮೀಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇಲ್ಲಿವರೆಗೂ ಪ್ರತಿಯೊಂದು ಸೀಸನ್ ಮಾಡಬೇಕಾದ್ರೆ ಈ ಥರ ಮಾಡ್ತಾ ಇದ್ದೀನಿ, ಏನು ಅಭಿಪ್ರಾಯ ಅಂತ ನಮ್ಮನ್ನು ಕೇಳ್ತಾರೆ. ಸೊ ಅದೇ ಖುಷಿ ನಮಗೆ. ಅವ್ರಿಗೇನು ಕೇಳಬೇಕಾಗಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ಬಿಕಾಸ್ ಅವರೇ ಆರ್ಗನೈಸರ್ ಆಗಿರೋದ್ರಿಂದ ಅವರು ಹೆಂಗೆ ಬೇಕೋ ಅವ್ನು ಮಾಡ್ಬೋದು. ಬಟ್ ಎವ್ರಿ ಸೀಸನ್ ಈ ಥರ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಅದನ್ನು ಡೆಲಿವರ್ ಮಾಡ್ತಾರೆ. ಸೊ ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಬಿಕಾಸ್ ಎಷ್ಟೊಂದು ಟೂರ್ನಮೆಂಟ್ ನಾವು ನೋಡಿದ್ದೀವಿ, ಪ್ರಾಮಿಸ್ ಮಾಡಿರ್ತಾರೆ ಬಟ್ ಡೆಲಿವರ್ ಮಾಡಿರಲ್ಲ. ಇವರು ಇವಾಗ ಏನು ಪ್ರಾಮಿಸ್ ಮಾಡಿರ್ತಾರೋ ಅದನ್ನ ಡೆಲಿವರ್ ಮಾಡದೆ ನೆಕ್ಸ್ಟ್ ಟೂರ್ನಮೆಂಟ್ ಮಾಡೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಸುನೀಲ್. ಆ್ಯಂಡ್ ಇಷ್ಟು ವರ್ಷ ನಾನು ಬುಲ್ ಸ್ಕಾಟ್ ಜೊತೆ ಆಡಿದೆ, 4 ವರ್ಷ. ಹ್ಯಾಡ್ ಅನ್ ಅಮೇಝಿಂಗ್ ಸೀಸನ್ಸ್, ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ಫಾರ್ ಅ ಚೇಂಜ್ ದಿಸ್ ಇಯರ್ ನಮ್ಮ ಮಧು ಬ್ರೋ ಟೀಮಲ್ಲಿ ನಾನು ಆಡ್ತಾ ಇದ್ದೀನಿ. ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಬ್ಲೇಸಿಂಗ್ ಲಯನ್ಸ್. ತುಂಬ ಪ್ಯಾಷನೇಟ್ ಓನರು ಮಧು ಬ್ರೋ ಆ್ಯಂಡ್ ಸಬರೀಶ್ ಅವರು. ಅವ್ರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್ ಇದೆ. ಅವ್ರು ಏನಕ್ಕೆ ಹೇಳಿದ್ರು ಅಂದರೆ, ಅವ್ರು ಹೇಳಿದ್ರಲ್ಲ, ಅಲ್ಲಿ ಕ್ರಿಕೆಟ್ ಅಂತ ಬಂದರೆ ಇವಾಗ ನಾವು ಆಚೆ ಯಾರನ್ನೂ ಮೀಟ್ ಆಗಲ್ಲ, ಬಟ್ ಫ್ಯಾಮಿಲಿ ಅವ್ರನ್ನೂ ಮೀಟ್ ಆಗಿರಲ್ಲ.
ಕ್ರಿಕೆಟ್ ಗ್ರೌಂಡ್ ಅಂತ ಬಂದರೆ ಎಲ್ಲರೂ ಮೀಟ್ ಆದಂತ ಏನಕ್ಕೆ ಹೇಳಿದ್ರು ಅಂದರೆ ಅವ್ರ ಫ್ಯಾಮಿಲಿ ಫುಲ್ ಕ್ರಿಕೆಟರ್ಸ್ ಇದ್ದಾರೆ. ಸೊ ಹಾಗಾಗಿ ಸುಮ್ಮನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ವಿ ಲಾಸ್ಟ್ ವೀಕ್. ಸೊ ಅವಾಗ ಅವ್ರ ಟೀಮಲ್ಲಿ ಇರೋರೆಲ್ಲ ಅವ್ರ ರಿಲೇಟಿವ್ಸೇ. ಸೊ ಆ ರೀಸನ್ಗೆ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಹೊಸದಾಗಿ ಕ್ಯಾಪ್ಟನ್ ಆಗಿರುವಂಥ ವ್ಯಾಸ್ ಬ್ರೋ, ಸಂಜಯ್, ಟೋನಿ, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ. ಈ ಟೈಮ್ ಗೋವಾದಲ್ಲಿ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಹೇಳ್ದಂಗೆ T20 ಆಡ್ತಾ ಇದ್ದೀವಿ. ಡೆಫಿನೆಟ್ಲಿ ಬೇರೆ ಫಾರ್ಮ್ಯಾಟು. ನೆನ್ನೆವರೆಗೂ ಒಂದು ಸ್ಟ್ರಾಟಜಿ ತಲೆಯಲ್ಲಿ ಇಟ್ಕೊಂಡು ಬಂದಿದ್ವಿ. ಅದು ಹೇಳ್ತಾರಲ್ಲ ಟ್ವಿಸ್ಟ್ ಮೇಡ್ ಟ್ವಿಸ್ಟು ಅಂತ. ಸುನೀಲ್ ಹಂಗೆ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹೊಸ ಟೀಮು, ಹೊಸ ಕ್ಯಾಪ್ಟನ್. ಸೊ ಹೆಂಗಪ್ಪ ಇದು ಬಿಟ್ಟು ನಾವೇನೋ ಒಂದು ತಲೆಯಲ್ಲಿ ಇಟ್ಕೊಂಡು ಬಂದಿರ್ತೀವಿ, ಹಿಂಗಾಗಿದೆಯಲ್ಲ ಅಂತ ಅಂದ್ಕೊಂಡೆ. ಬಟ್ ಎವ್ರಿ ಟೈಮ್ ಏನೋ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು AVR ಸರ್ ಆ್ಯಂಡ್ ರಂಜಿತ್ ಸರ್. ಹೇಳ್ದಂಗೆ ಒಂದು 1 lakh ಎಕ್ಸ್ಟ್ರಾ ಬಫರ್ ಇರೋದು ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಅದು ಒಂದು ಟ್ವಿಸ್ಟೇ. ನಮಗೆ ನಾವೊಂದು ಸ್ಟ್ರಾಟಜಿ ಬಂದಿರ್ತೀವಿ ಆ್ಯಂಡ್ ಅಗೇನ್ ಇವಾಗ ಸ್ಟ್ರಾಟಜಿ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಎಸ್, ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಪ್ರತಿ ಸತಿ TPL ಯಾವತ್ತೂ ಹಿಟ್ಟೇ ಆಗಿರೋದು. ಈ ಸತಿ ಇನ್ನೂ ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡೋಣ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆಲ್ ದ ಕ್ಯಾಪ್ಟನ್ಸ್ ಆ್ಯಂಡ್ ಆಲ್ ದ ಓನರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಹಾಗೂ ನಿನಗೆ ಅಗ್ಗೆಬಲ್ ಇದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದು ನನ್ನನ್ನು ನಂಬ್ಕೊಂಡು ನನಗೆ ಓನರ್ ಆಗಿ ಬಂದಿರೋಂಥ ಸ್ವಸ್ತಿಕ್ ಮತ್ತು ಸಂತೋಷ್ ಬಿಲ್ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಆಟ ಕ್ರಿಕೆಟ್ ಆಡೋಣ, ಒಂದು ಒಳ್ಳೆ ಆಟದ ಜೊತೆ ಎಂಜಾಯ್ ಮಾಡೋಣ. ಜೊತೆಗೆ ನಮ್ಮಲ್ಲಿರೋಂಥ ಒಂದು ಕೋಆಪ್ರೇಷನ್ ಏನಿದೆ ಅದನ್ನು ಕೊಟ್ಟು ಈ ಸರಿ ಇರೋ TPL ಸೀಸನ್ 5ನ ಸಕ್ಸಸ್ ಮಾಡೋಣ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಅದೇ ರೀತಿ ಒಂದು ಜೋಶು, ಒಂದು ಎನರ್ಜಿ ಅಂದರೆ ಈಗ ಇಲ್ಲಿವರೆಗೂ ಎಲ್ಲ ಕ್ಯಾಪ್ಟನ್ಸ್ ಹೇಳಿದ್ದಾರೆ. ಅವ್ರ ಆರ್ಗನೈಸಿಂಗ್ ಆಗಿರ್ಬೋದು, ಅಥವಾ ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿರೋದಾಗಿರ್ಬೋದು, ಅಥವಾ ಹೊರಗಡೆ ಕರ್ಕೊಂಡೋಗಿ ಆಡಿಸ್ತಾ ಇರೋಂಥ ರೀತಿ ಆಗಿರ್ಬೋದು, ಎಲ್ಲ ತುಂಬ ಅದ್ಭುತವಾಗಿದೆ. ನಮಗೆ ಇವಾಗ ನಾವು ಹೋಗಿ IPL ಲೆವೆಲಿಗೆಲ್ಲ ಆಡ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದು ನಮ್ಮ ಇಂಡಸ್ಟ್ರಿಗೆ ಒಂದು IPL ರೇಂಜಲ್ಲೇ ನಡೀತಾ ಇರೋಂಥ ಟೂರ್ನಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಸುನೀಲ್ ಸರ್ಗೆ ನನಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಓನರ್ ಮಿಥುನ್ ಸರ್ ನನ್ನ ಕ್ಯಾಪ್ಟನ್ಸಿನ ಒಪ್ಕೊಂಡು ಓನರ್ಶಿಪ್ ಆಗಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಓನರ್ಸ್ ಎಲ್ಲರೂ ನಮ್ಗೆ ಗೊತ್ತಿರೋರೆ. ಅದರಲ್ಲೂ ಸುಮಾರು ಜನ ಓನರ್ಸ್ ಇಲ್ಲಿ ರಂಜಿತ್ ಸರ್, AVR ಸರ್ ಆ್ಯಂಡ್ ಸುಮಾರು ಜನ ಓನರ್ಸು ಎಲ್ಲರೂ ನನ್ನ ಅಣ್ಣ ತಮ್ಮನ ಥರ ನೋಡ್ತಾರೆ. ಆ್ಯಂಡ್ ಸಂತೋಷ್ ಸರ್ ಕೂಡ ಜಾಗಿನಾಗಿದ್ದಾರೆ. ಆ್ಯಂಡ್ ಎಲ್ಲರ ಕ್ಯಾಪ್ಟನ್ಸಿ ಯಾರು ಇದ್ದಾರೆ ಅವ್ರ ಅಂಡರೆಲ್ಲ ಆಡಿರೋದ್ರಿಂದ ಸೊ ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸ ತುಂಬ ಜಾಸ್ತಿನೇ ಇದೆ. ಅವರಿಂದ ಇನ್ನೂ ಕಲಿಯೋದಿದೆ. ಅವ್ರ ಜೊತೆಲಿ ಇದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ತಿದ್ಕೊಂಡು ಆಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸುನಿಲ್ ಸರ್, ಈ ಒಂದು ಜವಾಬ್ದಾರಿನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿರೋದಕ್ಕೆ 2 ಕಾರಣ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು. 2 ಕಾರಣ. ಒಂದು ಸೂರಿ ಸರ್ ಯಾವಾಗ್ಲೂ, ಯಾಕಂದ್ರೆ ಈ ಮನುಷ್ಯನಲ್ಲಿ ನನಗೆ ಬಹಳ ಇಷ್ಟ ಆಗೋದು ಏನಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ನಾವು ಕೆಲಸದಲ್ಲಿ ಏನು ಮಾಡ್ತಾ ಇದ್ದೀವಿ ಅಥವಾ ಯಾವ ಪೊಸಿಷನ್ ಇದ್ದೀವಿ ಇದನ್ನ ಏನು ಯೋಚನೆ ಮಾಡಿದೆ ಫ್ರಮ್ ದ ಡೇ 1, ಫ್ರಮ್ ದ ಸೀಸನ್ 1 to season 5 ಅದೇ ಪ್ರೀತಿ ಅದೇ ಮರ್ಯಾದೆ ಎಲ್ಲ ಕಲಾವಿದರಿಗೂ. ಆ್ಯಂಡ್ ಇಲ್ಲಿ ಬಂದಾಗ ಯಾವುದೇ ಈಗೋ ಇಶ್ಯೂಸ್ ಆಗಲ್ಲ, ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀವಿ. ಸೊ ನನಗೆ ಅದು ಒಂದು ಮುಖ್ಯವಾದ ಕಾರಣ ನಾನು TPL ಅಲ್ಲಿ ಯಾವಾಗಲೂ ಬಂದು ಆಡೋಕ್ಕೆ. ಆ್ಯಂಡ್ 2ನೇದು ಎಲ್ಲ ನನ್ನ ಸ್ನೇಹಿತರು ಮತ್ತೆ ಸಿಗ್ತೀವಿ, ಒಂದಿಷ್ಟು ಸಮಯ ಕಳೆಯೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು 2 ಕಾರಣ. ಆಲ್ ದಿ ಬೆಸ್ಟ್. ಪ್ರತಿ ಸೀಸನ್ನು ಒಂದಕ್ಕಿಂತ ಒಂದು ಅದ್ಭುತವಾಗಿ ಆಗ್ತಾ ಇದೆ. ಹೀಗೆ ಮುಂದುವರಿತಾ ಹೋಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಕ್ಕ ಸರ್ ಪ್ಲೀಸ್ ಗೋ ಅಹೆಡ್. ಎಲ್ಲರಿಗೂ ನಮಸ್ಕಾರ. ಇದ್ದೀವಿ. ಸೊ 5 ಸೀಸನಿಂದ ಎಲ್ಲರೂ ಆಡಿರೋದೆ. ಸುನಿಲ್ ಅವ್ರಿಗೆ ಹೇಗೆ ಆರ್ಗನೈಸ್ ಮಾಡ್ತಾರೆ ಆ ರೀತಿ ಎಲ್ಲರಿಗೂ ಸಾಕಷ್ಟು ಖುಷಿ ಇರುವಂಥ ಒಂದು ವಿಚಾರ. ಯಾಕಂದರೆ ಕ್ರಿಕೆಟ್ಗೆ ಅದು ಏನು ಗೌರವ ದಕ್ಕಬೇಕು ಅದಕ್ಕೆ 100% ಎಫರ್ಟ್ ಹಾಕಿ ಮಾಡುವಂಥ ವ್ಯಕ್ತಿ. ಸೊ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸುನಿಲ್ ಭಾಯ್. ಆಮೇಲೆ ಒಂದು ಫಸ್ಟ್ TPL ಇಂದನೂ ಆಡ್ಕೊಂಡು ಬಂದಿದ್ದೀನಿ ಆಸ್ ಅ ಪ್ಲೇಯರ್. ಈ ಸರಿ ಕ್ಯಾಪ್ಟನ್ ಆಗಿದ್ದೀನಿ. ಬಹಳ ಖುಷಿ ಇದೆ. ನಮ್ಮ ಟೀಮ್ ಓನರ್ ಆಗಿರೋ ನವೀನ್ ಅವರು ನಂಬಿ ಕ್ಯಾಪ್ಟನ್ ಮಾಡಿದ್ದಕ್ಕೆ ಅಂತ ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸುನಿಲ್ ಭಾಯ್. ಎಲ್ಲರೂ ಸೇರಿ TPL ಅನ್ನು ಗೆಲ್ಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಚೆನ್ನಾಗಾಡ್ಲಿ, ಬಟ್ ಎಲ್ರಿಗಿನ ನಮ್ಮ ಟೀಮ್ ಚೆನ್ನಾಗಾಡ್ಲಿ ಅಂತ ಕೇಳ್ಕೊಂಡು ಬೇಡ್ಕೊಂಡು ಬಂದಿದ್ದೀನಿ. ರಂಜಿತ್ ಸರ್ ನಮ್ಮ ಓನರು ಇರಲಿ, ಅವ್ರ ಒಂಚೂರು ಮುಂದೆ. ಬಾಕಿ ಸರ್ ನಿಮ್ಮದು ಹೇಳಿ ಮಾಡಿಸಿದ್ರಿ ಮಾತ್ರ 2 ನಿಂಬೆಹಣ್ಣು ಎಕ್ಸ್ಟ್ರಾ. ಖುಷಿ ಆಗ್ತದೆ. 2 ಸೀಸನ್ ಆಡಿದ್ವಿ, ಮತ್ತು ಸೆಂಟ್ರಲ್ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಾರಣ ಆಡೋಕ್ಕಾಗಿಲ್ಲ. ಈ ಸೀಸನ್ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸುನೇಣ. ಸೂಪರಾಗಿ ಆಗಲಿ, ಸಖತ್ತಾಗಲಿ, ಈ ಮೂಗಳಾಗೆ ಹಿಂಗೆ ಇರಲಿ.
ಬಹಳ ವಿಶೇಷ ಏನಂದ್ರೆ ಗೋವಾದಲ್ಲಿ ನೀವು ಬರ್ತಾ ಇದ್ದೀರಾ ಮೇಡಮ್? ಗೋವಾ ಏನೋ ಸರ್ ಕರ್ಕೊಂಡು ಹೋದ್ರು ಬರೋಣ ಅಂತ, ಇಲ್ಲಾಂದ್ರಿಲ್ಲ. ಬರ್ತಾವ್ರ? ಕರೆಸ್ತಾರೆ ಬಿಡಿ. ಹೌದಾ? ನಮ್ಮ ಅಣ್ಣ ಮಾತು ಕೊಟ್ರೆ ಮುಗೀತು, ಬರ್ತಾರೆ. ಎಲ್ಲ ಸೂಪರ್ ಆಗಾಗ್ಲಿ, ಸಖದಾಗ್ಲಿ. ಬಹಳ ಎಲ್ಲ ಹೊಸ ಹೊಸ ಕ್ಯಾಪ್ಟನ್ಗಳು ಬಂದರೆ ಎಲ್ರಿಗೂ ಆಲ್ ದ ಬೆಸ್ಟ್. ಶರತಣ್ಣ, ನಮ್ಮ ಶರತಣ್ಣ ಒಂಥರ ಪುಣ್ಯ ಕೊಟ್ಟಿದ್ದಂಗೆ, ಏನು ಮಾತಾಡಂಗಿಲ್ಲ, ಹೋಗ್ತಾ ಇರೋದು ಅಷ್ಟೇ. ಒಳ್ಳೆ ಮನಸ್ಸು, ಒಳ್ಳೆ ಆಶೀರ್ವಾದ, ಹಂಗೆ ಇರಲಿ, ಎಲ್ಲ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮ್ಮ ಅಣ್ಣ ಬಾರ, ನಮ್ಮನ್ನ ಕರೀರಿ. ನೀವು ಪ್ರೀತಿಯಿಂದ ಕರೀರಿ ಸರ್. ಅಣ್ಣ ಅಣ್ಣ ಅಂಬಾ ಅಂದಂಗಿದ್ಯಾ? ಬನ್ನಿ ಅಣ್ಣ. ಅಯ್ಯೋ ಬಾರಣ್ಣ ನಿನ್ನ. ಎಸ್ ಅನಿಲ್ ಸರ್ ಅಂಡ್ ಕೋ-ಓನರ್ ಇಲ್ಲೇ ಇದ್ದಾರೆ ಸರ್, ಸಚಿನ್ ಸರ್. ಬನ್ನಿ ಸರ್, ನೀವು ಕೋನರ ಬನ್ನಿ. ಲ್ಯಾಪ್ಟಾಪ್ ಇಟ್ಕೊಂಡಿದ್ರಲ್ಲೇ. ಒಂದು ಖುಷಿ, ಆರ್ಗನೈಸ್ ಟೀಮ್ ನಮ್ದು. ನಮ್ಮ ಅಣ್ಣ ಏನು ಯಾರಿಗೂ ಎದುರಂಗೆ ಇಲ್ಲ ನಾವು. ಅಣ್ಣ ನಮ್ದೇ ಸರ್ ಫಿಕ್ಸ್. ನಮ್ಗೇನು ಕಪ್ಪು ಬೇಡಣ್ಣ, ಈ ಸಲ ಕ್ಯಾಶ್ ನಮ್ದೇ. ಕಪ್ಪು ನೀನೇ ತಗೋಬೇಡಣ. ನಮ್ದೇನಿದ್ರೆ ಕ್ಯಾಶ್ ವ್ಯವಹಾರ. ಗೋವಾ ಅಲ್ಲ, ಮಾಮೂಲಿ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ತುಂಬಾ ಇದಾವೆ ಅಲ್ಲಿ. ಏನ್ ಅನ್ಕೊಂಡ್ರಿ ನೀವು ಹೇಳಿ? ಇಲ್ಲ ಸರ್, ಏನು ಅನ್ಕೊಂಡೇ ಇಲ್ಲ. ಸಾಂಸ್ಕೃತಿಕ ಚಟುವಟಿಕೆ ಅಂದ್ರೆ ಎಲ್ಲ 11 ಟೀಮು, ಸುಮಾರು ಕಲಾವಿದ್ರು, ಡ್ಯಾನ್ಸ್ ಇರುತ್ತೆ, ಸಂಗೀತ. ನಮ್ಮ ವ್ಯಾಸಣ್ಣ ಇದ್ದಾರೆ, ಸಂಗೀತ ಇರುತ್ತೆ. ನಮ್ಮವ್ರು ಇವರು ಅಣ್ಣ ಇದ್ದಾರೆ, ಇವ್ರು ಒಳ್ಳೆ ನೃತ್ಯ ಪಟು. ಆಯ್ತು ಸರ್. ಎಲ್ಲ ಸೂಪರ್ ಆಗಿ. ನಮ್ಮ ಅನಿಲಣ್ಣ ಹಿಂಗಿದ್ದಾರೆ ಅಂತ ಅನ್ಕೋಬೇಡಿ, ಪುಣ್ಯ ಕೊಟ್ಟಿದ್ರಲ್ಲ, ಅವ್ರ ತಾಯಿ ಇದ್ದಂಗಿದು. ತಾಲೇನೆ ಕೆಡ್ಸ್ಕೊಳಂಗಿಲ್ಲ, ಸುಮ್ಮನೆ ಹಿಂಗಿದಾರೆ ಅಷ್ಟೇ. ಬಹಳ ಸೈಲೆಂಟ್. ನಮ್ ಕೋ-ಓನರ್ ಅಣ್ಣ ಇಲ್ಲೇ ಲ್ಯಾಪ್ಟಾಪ್ ಇಡ್ತಾರೆ, ಅಲ್ಲಿ ನೇಡಿಡ್ಬೇಕು ಹೇಳಿ. ಎಲ್ಲ ಚೆನ್ನಾಗಾಗುತ್ತೆ. ಬನ್ನಿ. ಪೂಜೆ ಚೆನ್ನಾಗಿ ವರ್ಕ್ ಆಗಿದೆ ನಿಮ್ ಕೋ-ಓನರ್ ಕಡೆ ಎಲ್ಲ. ಇಲ್ಲಿ ಪೂಜೆ ಓನರ್ ಅಲ್ಲಡಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು. ಓಕೆ ಸರ್, ಎಸ್ ಪ್ಲೀಸ್. ಮೈಕನ್ನ ಅವ್ರಿಗೆ ಕೊಟ್ರೆ ಖುಷಿ. ಕೊಡ್ಲಾ? ಕೊಡಿ ಸರ್. ತಗೊಳ್ಳಿ ಸರ್. ಫಸ್ಟ್ ಆಫ್ ಆಲ್ AVR ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. AVR ಸರ್ ಸುನಿಲ್ ಸರ್ನ ಮೀಟ್ ಮಾಡಿಸಿ ಈ ಒಂದು ಟೀಮ್ನ ಈ ಸರಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಇವರು. ಮತ್ತು ನಮ್ಮ ಸುನಿಲ್ ಸರ್ಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಟೀಮ್ ಕ್ಯಾಪ್ಟನ್ ಆಗಿರ್ತಕ್ಕ ಆಕರ್ಷ್ ಅವರು ಟೀಮ್ನ ಚೆನ್ನಾಗಿ ಲೀಡ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸ್ಪೆಷಲ್ ಆಗಿ ತುಂಬಾ ಸಾರಿ ಸರ್, ಲೇಟಾಗಿ ಬಂದಿದ್ದಕ್ಕೆ. 100 ಫೋನ್ ಮಾಡಿದ್ರು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಂಗೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಸೀಸನ್. ಶ್ರೀಲಂಕಾಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಎಲ್ಲರಿಗೂ. ಒಳ್ಳೊಳ್ಳೆ ಟೀಮ್ಸ್ ಬಂದಿದೆ, ಫ್ಯೂ ಟೀಮ್ಸ್ ಹೊಸದು ಬಂದಿದೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ಸರ್. ಒಂದು ಕ್ವಿಕ್ ಆಗಿ ಒಂದು ಫೋಟೋ ತಗೊಂಡ್ಬಿಡೋಣ.